ಹಾಯ್ ಯೂಟ್ಯೂಬ್ ಮಿತ್ರರೇ, ಇಂದು ನಾವು IPL 2026 ಸೀಸನ್ನಿನ ಬಗ್ಗೆ ಒಂದಿಷ್ಟು ವಿಶೇಷವಾದ ವಿಷಯಗಳ ಬಗ್ಗೆ ಮೆಲುಕು ಹಾಕೋಣ. ಹಾಗೆ ನಮ್ಮ ನೆಚ್ಚಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತ 2ನೇ ಬಾರಿಗೆ IPL ಟ್ರೋಫಿ ಗೆದ್ದು ಇತಿಹಾಸ ನಿರ್ಮಿಸಿತು. ಮೊದಲ ಕಪ್ ಗೆಲುವಿಗೆ 18 ವರ್ಷಗಳ ಕಾಲ ಕಾದಿದ್ದ RCB ಇದೀಗ ಒಂದೇ ವರ್ಷದ ಅಂತರದಲ್ಲಿ 2ನೇ ಬಾರಿ ಕಪ್ ಗೆದ್ದು ಕನಸು ನನಸಾಗಿಸಿಕೊಂಡಿತು. ಅಹಮದಾಬಾದಿನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಭಾನುವಾರ ನಡೆದ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಎದುರು 5 ವಿಕೆಟ್ಗಳಿಂದ ಗೆದ್ದು IPL 19ನೇ ಆವೃತ್ತಿಯ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಇದರಿಂದ RCB ಟೀಮ್ ಮ್ಯಾನೇಜ್ಮೆಂಟ್ ಹಾಗೂ RCB ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತು. ಕನ್ನಡ ನಾಡಿನ ತುಂಬೆಲ್ಲ ಅಭಿಮಾನಿಗಳು ಪಟಾಕಿ ಸಿಡಿಸಿ, ಬೈಕ್ ರ್ಯಾಲಿ ಮಾಡಿ ಜೈ RCB ಜೈ RCB ಜಯ ಘೋಷಣೆ ಕೂಗುತ್ತಾ ಎಲ್ಲೆಡೆ ಸಂಭ್ರಮ ಆಚರಣೆ ಮಾಡಿದರು. IPL 2026 ಸೀಸನ್ ಕ್ರಿಕೆಟ್ ಅಭಿಮಾನಿಗಳಿಗೆ ಅತ್ಯಂತ ರೋಚಕ ಹಾಗೂ ದಾಖಲೆಗಳ ಸೀಸನ್ ಆಗಿ ಹೋಯಿತು. ಈ ಪಂದ್ಯದಲ್ಲಿ ಅಜೇಯ 75 ರನ್ ಗಳಿಸಿದ ವಿರಾಟ್ ಕೊಹ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಹಾಗೂ ವೈಭವ್ ಸೂರ್ಯವಂಶಿ ಅವರು ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ ಜೊತೆಗೆ ಆರೆಂಜ್ ಕ್ಯಾಪ್, ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಮತ್ತು ಸೂಪರ್ ಸ್ಟ್ರೈಕರ್ ಹಾಗೂ ಸೂಪರ್ ಸಿಕ್ಸರ್ಸ್ ಆಫ್ ದ ಸೀಸನ್ ಪ್ರಶಸ್ತಿಗೆ ಭಾಜನರಾದರು. ಈ IPL 2026 ವಿಜೇತ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 20 ಕೋಟಿ ರೂಪಾಯಿ ಜೊತೆಗೆ ಟ್ರೋಫಿ ನೀಡಲಾಯಿತು. ಹಾಗೂ ರನ್ನರ್ ಆಫ್ ತಂಡ ಗುಜರಾತ್ ಟೈಟಾನ್ಸ್ ತಂಡಕ್ಕೆ 12.5 ಕೋಟಿ ರೂಪಾಯಿ ಮತ್ತು ಕ್ವಾಲಿಫೈಯರ್ 2ರಲ್ಲಿ ಸೋತ ರಾಜಸ್ಥಾನ್ ರಾಯಲ್ ತಂಡಕ್ಕೆ 7 ಕೋಟಿ ರೂಪಾಯಿ ಹಾಗೂ ಎಲಿಮಿನೇಟರ್ನಲ್ಲಿ ಸೋತ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ 6.5 ಕೋಟಿ ರೂಪಾಯಿ ನೀಡಲಾಯಿತು. ಹಾಗೆ ಈ ಸೀಸನ್ನಲ್ಲಿ ಅತ್ಯಧಿಕ ರನ್ ಹೊಡೆದ ವೈಭವ್ ಸೂರ್ಯವಂಶಿಗೆ ಆರೆಂಜ್ ಕ್ಯಾಪ್ ನೀಡಲಾಯಿತು. ಹಾಗೂ ಅತ್ಯಧಿಕ ವಿಕೆಟ್ ಪಡೆದ ಕಗಿಸೋ ರಬಾಡಗೆ ಪರ್ಪಲ್ ಕ್ಯಾಪ್ ಪ್ರಶಸ್ತಿ ನೀಡಲಾಯಿತು. ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ.